ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋ ವ್ಯವಸಾಯ ಜಮೀನು ಬಗ್ಗೆ ಒಂದು ವಿಡಿಯೋ ಹಾಕಿದೆ. ಈಗ ಮತ್ತೆ ಜಮೀನಿನ ಇನ್ನೊಂದು ವಿಡಿಯೋ. ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇ, ಸ್ಕೂಲೆಲ್ಲ ರಜಾ ಇರೋದ್ರಿಂದ ಮಕ್ಕಳುಗಳು ತುಂಬ ದಿನದಿಂದ ನನ್ನನ್ನು ಕರ್ಕೊಂಡೋಗಪ್ಪ ಜಮೀನಿಗೆ, ನಾವು ನೋಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವತ್ತು ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲ ಬಂದಿದ್ದೀವಿ. ಸುಮ್ಮನೆ ಜಮೀನಿಗೆ ಬಂದು ಹೋಗೋದು ಅಷ್ಟು ಖುಷಿ ಅನಿಸಲ್ಲ. ಅದಕ್ಕೆ ಇಲ್ಲೇ ಟೀ ಮಡಗ್ಬಿಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಹಾಗೆ ಕಲ್ಲನ್ನು ಜೋಡಿಸಿ ಒಂದು ಒಲೆಯನ್ನು ರೆಡಿ ಮಾಡಿ ಟೀ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಇಲ್ಲಿಗೆ ಹೋಟೆಲಿಂದ ತಿಂಡಿನೂ ಸಹ ಪಾರ್ಸೆಲ್ ತಂದುಬಿಟ್ಟಿದ್ದೀವಿ. ಈಗ ತಿಂಡಿ ಮಾಡ್ಕೊಂಡು ನೆಕ್ಸ್ಟು ಟೀ ಮಡಗ್ತೀವಿ. ಈಗ ಸದ್ಯಕ್ಕೆ ಹಾಲನ್ನು ಬಿಸಿ ಮಾಡೋಣ, ಕಾಯಿಸಿಟ್ಬಿಡೋಣ ಅಂತಂದ್ಬಿಟ್ಟು ಒಲೆಯನ್ನು ಇಲ್ಲಿರುವಂಥ ತೆಂಗಿನ ಗರಿ ಹಾಗೂ ಮೊಟ್ಟೆ ಇವುಗಳನ್ನ ಉಪಯೋಗಿಸ್ಕೊಂಡು ಟೀ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ವಿ. ಸ್ನೇಹಿತರೆ, ಇದೊಂಥರ ಮಕ್ಳಿಗೂ ಖುಷಿ ಕೊಡುತ್ತೆ. ಹಾಗೆ ಫ್ಯಾಮಿಲಿಯೊಂದಿಗೆ ಬಂದು ಈ ಥರ ಎಲ್ಲ ಜಮೀನಿನಲ್ಲಿ ಕೆಲಸ ಮಾಡ್ಕೊಂಡು ಈ ಥರ ಟೀ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ತಿಂಡಿ ಮಾಡೋದು ಏನೋ ಒಂಥರ ಖುಷಿ ಸಿಗುತ್ತೆ. ಇವೆಲ್ಲ ಎಷ್ಟು ದುಡ್ಡು ಕೊಟ್ಟರು ಸಿಗದೇ ಇರೋವಂತಹ ಒಂದು ಖುಷಿಗಳು. ಇದನ್ನು ಒಂಥರ ಅನುಭವಿಸೋದೇ ಒಂಥರ ಚೆಂದ. ಫ್ಯಾಮಿಲಿ ಮಕ್ಕಳ ಜೊತೆಗೆ ಈ ಥರ ಕಾಲ ಕಳೆಯೋಕ್ಕೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಈಗ ನೋಡಿ, ಈಗ ಜಮೀನಿನಲ್ಲಿ ಕರ್ಕೊಂಡು ಅವರು ಓಡಾಡ್ತಾ ಇದ್ದಾರೆ ಖುಷಿಯಾಗಿ. ಆ ಕಡೆ ಈ ಕಡೆ ಜಮೀನು ನೋಡ್ಬಿಟ್ಟು ತುಂಬ ಖುಷಿಯಾಗಿದೆ ಅವ್ರಿಗೂ. ಅವರು ಅಪ್ಪ ಸ್ವಂತಕ್ಕೆ ನಮ್ಮದೇನಾ ಜಮೀನು ಅಂತ ಕೇಳ್ತಾಯಿದ್ರು. ಅದಕ್ಕೆ ಇಲ್ಲ ಕಣಪ್ಪ, ಒಂದು 4 ವರ್ಷದ ತನಕ ಮಾತ್ರ ನಮ್ಮದು, ಆಮೇಲೆ ಮುಂಚೆ ಯಾರ್ದಿತ್ತು ಅವ್ರದ್ದೇ ಅಂತ ಹೇಳಿದೆ. ಅದಕ್ಕೆ ಸ್ವಂತ ನೀನು ತಗೋಪ್ಪ ಜಮೀನು, ಬೇರೆ ಸ್ವಂತಕ್ಕೆ ಅಂತ ಹೇಳ್ತಾಯಿದ್ರು ಮಕ್ಕಳು. ಅದಕ್ಕೆ ಆಯಿತು, ನೋಡೋಣ ಮುಂದೆ ನಮಗೂ ಋಣ ಇದ್ದರೆ ಜಮೀನು ತಗೋಬೇಕು ಅಂತ ನನಗೂ ತುಂಬ ಆಸೆ ಇದೆ. ನೋಡೋಣ ಸ್ನೇಹಿತರೆ, ಬನ್ನಿ ಹಾಗೆ ನಮ್ಮ ಮುಂದಿನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮಣ್ಣು ಕಲಿಸ್ಬಿಟ್ಟು ಒಂದು ಅಲ್ಲವೇ ಮಾಡು ಮಾಡ್ತೀನಿ. ನಂಗೆ ಗೊತ್ತಿಕೊಂಡು ಹೊಲ ಮಾಡೋದು. ಹಾಳು ಮಾಡ್ಕೊಂಡ ಹಾಳೋಯ್ತಾ? ಸಿಕ್ತಾ? ಕಿತ್ಕೊಳ್ಳೋಕೆ ಹೋಗ್ಬೇಕಾರೆ ಆಮೇಲೆ ಕಿತ್ಕೊಳ್ಳೋದು ಇದೆ. ನಿಂಗೆ ಹೋಯ್ತು, ಸೀದೋಗೈತೆ ಪಾತ್ರೆ. ನಿಂಬೆಹಣ್ಣು ಸಕ್ಕರೆ ಎಲ್ಲ ಹಾಕ್ಬಿಡ್ತಾ ಇರ್ತಾರೆ. ನೀರು ಹಾಕಿದ್ದೇನೆ. ಅದಕ್ಕೆ ಮಣ್ಣು ಇಟ್ಕೊಂಡು ಒಂದೆಲ್ಲ ಮಾಡೋದು. ಎತ್ಕೊಂಡ್ರೆ ಇಲ್ಲಿಲ್ವಾ? ಕಲಿಸ್ತೇನೆ, ಸುಮ್ಮನೆ ನಾಷ್ಟ ಮಾಡ್ಕೊಂಡು ಮಾಡ್ತೀನಿ. ಮತ್ತೆ ಈಗ ಕೇಳ್ತಿದ್ದೆ ಅದನ್ನ. ಅವ್ನಿಗೆ ಹೇಳಿದ್ದು ಹಂಗಂತ. ಏನು ಮಣ್ಣಲ್ಲಿ ಒಳೆ ಕಟ್ಟಿದ್ಯಾ? ಕಟ್ಟ ಮಾಡಿ ಸ್ನೇಹಿತರೆ, ಹಾಗೂ ಇವು ಹೇಗೋ ಹಾಲನ್ನು ಬಿಸಿ ಮಾಡಿ ಮಡಗೋದು. ಈಗ ಹೋಟೆಲಿಂದ ತಂದಿರೋ ತಿಂಡಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಜಮೀನಿನಲ್ಲಿ ತಿಂಡಿ ಮಾಡ್ತಾಯಿದ್ದೀವಿ. ಈಗ ತಿಂಡಿ ಮಾಡ್ಕೊಂಡು ನನ್ನ ಹೆಂಡ್ತಿ ಈ ಕಲ್ಲಿಗೆಲ್ಲಿ ಜೋಡಿಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ನೀಟಾಗಿ ಒಂದು ಒಲೆನೇ ಮಾಡ್ಬೋದು ಹಾಗೆ ಹೀಗೆ ಅಂತಿದ್ಲು. ಅದಕ್ಕೆ ಸರಿ ಮಾಡು, ಅದು ಯಾವ ಥರ ಮಾಡ್ತೀಯ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳಿದೆ. ಅದಕ್ಕೆ ಅಲ್ಲೇ ಮಣ್ಣು ಕಲಸಿ ಒಂದು ಒಲೆ ಮಾಡ್ತೀನಿ ಅಂತ ಹೇಳವಳೆ. ಈಗ ಫಸ್ಟು ತಿಂಡಿ ಮಾಡ್ಕೋತೀವಿ. ಮಾಡ್ತಿದ್ದು ಆಗಲ್ಲ. 10 ಗಂಟೆ ಬಂದು ತೆಗೆದ್ರೆ 9 ಗಂಟೆ, 10 ಗಂಟೆ ಬಂದು ತೆಗೆದ್ಬಿಟ್ಟು ಏನಕ್ಕೆ ಹಚ್ಚನ ಮಣ್ಣು? ಇನ್ನು ಬೇಕು. ಏನು ಅದು ನೀರು
ರೈಟ್ ಸೈಡ್ಗೆ ತಾನೇ ಇರೋದು ಅದು ನೀರ್ದು ಹ್ಞೂ ಕೇಳ್ದ ಸಾಕಾ ಬಾಯಿ ಮುಚ್ಕೊಂಡು ಬಾಯಲ್ಲಿ ನೀರು ಹಾಕೊಡಪ್ಪ ನಿಮ್ಮ ಅಮ್ಮಗೆ ಕಲ್ಸಕ್ಕೆ. ನಿಮ್ಗೆ ಗೊತ್ತೇ ಆಯ್ತಿಲ್ಲ. ಆಯಿತು, ಅದಕ್ಕೆ ನೀರು ಬೇಕು, ಮಣ್ಣು ಬೇಕು ಅಂದೆ. ಇನ್ನೊಂಚೂರು ಹಿಂದಕ್ಕೆ ಹಾಕೋ, ಮಮ್ಮಿ ಇಡಮ್ಮ, ಒತ್ಕಾಕೋ ಅತ್ತಾಗ. ಉಪ್ಪಿನ ಇನ್ನೆಲ್ಲೈತೆ ಬಾಯ್ ಫೋನ್ ಎತ್ಕೊಳ್ಳೋ ಇಲ್ಲಿ ಎತ್ಕೊಳ್ಳೋ ಇಟ್ಕೋ ಎಲ್ಲೈತೆ ಮಮ್ಮಿ ಸಾಲಲ್ಲ, ಇನ್ನು ಬೇಕು. ಐತೆ ಬೇಕು ಏನು ಈ ಕುಳ್ಳಕ್ಕೆ ಮಾಡ್ತಿದ್ದು ನಾವು ಒಂಚೂರು ಎತ್ತರವಾಗಿರಲಿ ಅಂತ. ಕುಳ್ಳಕ್ಕಿದ್ರೆ ಅದು ಎಲ್ಲ ಅಲ್ಲಲ್ಲೇ ಇದಾಯ್ತದೆ. ಕೊಡು. ಇನ್ನೊಂಚೂರು ಹಾಕ್ಲಾ? ಒಂದು ಸ್ವಲ್ಪ. ಮಣ್ಣಿನ ಒಲೆ ಮಾಡೋಕ್ಕೆ ಮಣ್ಣನ್ನು ಕಲಿಸ್ಕೊಂಡು ಎಲ್ಲ ರೆಡಿ ಮಾಡ್ತಾವಳೆ. ನೋಡೋಣ ಯಾವ ಥರ ಒಲೆ ಮಾಡ್ತಾಳೆ ಅನ್ನೋದನ್ನು ಪೂರ್ತಿ ತೋರಿಸ್ತೀನಿ ನೋಡಿ. ಸೈಡಿಗೆ ಬೇಡ, ಹಂಗೆ ಕೊಡಬೇಕು ಇಲ್ವಲ್ಲ ಒಂದು ಸಮದ್ದು. ಚೂರು ವೇರಿಯೇಷನ್ ಕೊಡೆ, ಅದಕ್ಕೇನೆ ಸಮುದ್ರ ಹುಡುಕ್ತಾರೆ ಯಾರು, ಮಂಡ್ಲಿ ಅದ ಮಾಡ್ತಾರಪ್ಪ. ಓಕೆ ಮಂಟೆ ಮಾಡ್ತಾರೆ. ಇನ್ನೊಂದು ನೀರು ಕಲ್ಸಕ್ಕೆ ಸಾಕ? ಸಾಕು, ಅಮ್ಮಂಗೆ ಎಕ್ಸ್ಪೀರಿಯನ್ಸ್ ಐತೆ. ಅಲ್ಲೋಗಿ ನೋಡ್ಕೊ ಬರೋ ಪ್ರಭು, ಲೇಟ್ ಆಗೈತೆ. ಸಾಕು, ಒಂದು 20 ಕೊಡು. ಇಷ್ಟುದ ಕಟ್ ಮಾಡಲಿ ಇಷ್ಟ? ಈಗಿಲ್ಲಿ ಕಳ ಹಾಕಿತ್ಗಳ ಕೂತು ಅಭ್ಯಾಸ. ಅದನ್ನೇ ಅಂದಿದ್ದು. ಸಾಕು ಎಳಕ ಮಣ್ಣ ರೀ, ನಾನು ಕೇಳ್ದೆ. ಸೀಡ್ಸ್ ಐತೆ ಇಲ್ಲಿ, ಸೀಡ್ ಬಾಲ್ ಮಾಡೋದು. ನಿನ್ನ ಶೀಡ್ ಬಾಲ್ ಅಂತ ಅದೇ ಅವ್ರ ಕೈಲಿ ಮಾಡಿಸಿದ್ರಲ್ಲ ಅಲ್ಲಿ. ಇದಕ್ಕೆ ಇಲ್ಲಿ ಫುಲ್ ಕವರ್ ಮಾಡ್ಬಿಡ್ತಿದೆ. ಇಲ್ಲಿ ಹೊಲ ಒಟ್ಟಕ ಇದು ಹೋಗ್ಲ ಅಂದ್ರೆ ಅದ್ರಲ್ಲಿ ಕಾವು ಹಂಗೆ ಬರ್ತದೆ. ಇಲ್ಲಿ ಹೋಯ್ತು ಈ ಕಡೆಯಿಂದ, ಅದಕ್ಕೆ ಇಲ್ಲಿ ಮಧ್ಯೆ ಹಚ್ಚ ಕೊಡ್ತೀನಿ ಅಂದಿದ್ದು. ಇಚ್ಚರ್ ಪಾತ್ರ ಮಾಡಿದ್ರೆ ಇಲ್ಲಿಗೂ ಕಾವು ಬಂದ. ಮಾಡು ನೀರು ಬಂದು ನಮ್ಗೆ ಸೊಳ್ದೈತೆ. ಅದು ಗಿಡಕ್ಕೆ ಹೋಗೋದು ಸುಮ್ಮನೆ. ಇದು ಒಂಚೂರು ಸ್ಟ್ರೈಟ್ ಇಲ್ಲ. ಅಲ್ಲಿಗೆ ಹಾಕೋ ಫಸ್ಟು ಮಣ್ಣು. ಅದನ್ನಿಲ್ಲಲ್ಲ ಚೂರು ನೀರು ಹಾಕ ಚೆನ್ನ. ಮಣ್ಣು ಬೇಕಾ? ಸ್ವಲ್ಪ ಒಣಗಲಿ, ಆಮೇಲೆ ಹೊಲ ಹಸಿಟ್ರೆ ಒಳ ಕಾವ ಗಟ್ಟಿ ಆಗೋಯ್ತು. ಇದು ಬೇಡ, ಇವುಂಡ ಬೇಕು ಬೇಕು ಕಣೋ. ತಗೋ, ಅಪ್ಪ ಹೇಳಿದ್ದು. ನೀರಕ್ಕೆ ಬರೋ ಅಂತೂ ಇಂತೂ ಮಣ್ಣಿನ ಒಲೆ ರೆಡಿ ಆಯಿತು ನೋಡಿ. ಸುಮಾರಾಗಿ ಮಾಡಿದ್ದಾಳೆ. ಈಗ ಸರಿ ಜಮೀನೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಕ್ಳಿಗೂ ಪೂರ್ತಿ ಜಮೀನು ತೋರಿಸಿರಲಿಲ್ಲ, ಸುಮ್ಮನೆ ಹಾಗೆ ಮುಂದ್ಗಡೆ ಈಗ ಟೀ ಮಾಡಿಬಿಟ್ಟು ನಾಷ್ಟ ಮಾಡ್ಕೊಂಡು ಈಗ ಜಮೀನನ್ನ ತೋರ್ಸೋಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗೆ ಜಮೀನು ಒಳಗಡೆ ನಿಮ್ಗೆ ಆಲ್ರೆಡಿ ಸ್ವಲ್ಪ ತೋರಿಸಿದ್ದೀನಿ. ಈಗ ಪೂರ್ತಿ ವಿಡಿಯೋ ತೋರಿಸ್ತೀನಿ, ಬನ್ನಿ ನೋಡಿ. ಅದಕ್ಕೆ ಇದೊಂದು ಕೌಸ್ತು, ಅದಕ್ಕೆ ಒಂದು ಫಲ ಉಪ್ಪಿನ ಅಂದಿ.
ಪ್ರಭು ಆ ಕಡೆ ಕರ್ಕೋಟದ ಮಾಡ್ತೀನಿ. ಇಲ್ಲಿಂದ ಜಂಪ್ ಆಗ್ಬೋದು. ಓ ಸೈಕೋ ಫುಲ್ ನೀರು ಬಂದ್ಬಿಟ್ರಂತು. ಸೈಕ್ ಆಗೈತೆ. ಏಯ್ ನಿಧಾನ. ಅಷ್ಟೊಂದು ಆಳ ಇಲ್ಲ ಅಷ್ಟೇ. ಏ ಸಾಕು ಇಷ್ಟು ಫುಲ್ ತುಂಬ್ಕೊಂಡ್ರಂತು. ಈ ಸೈಡು ಓ ಸಾಕು. ಇಷ್ಟೊಂದೆಲ್ಲ ನೀರು ತುಂಬಿರ್ಬೇಕಲ್ವಾ? ಚಿನ್ನ ಇದು ತುಂಬಿ ಇಲ್ಲಿಂದ ಈ ಕಡೆಗೆ ಹರಿತದೆ. ಅದೇ ಸಕಾಲಾಗ್ತದೆ. ಜಂಪು ಸರಿಯೇ. ಈಗ ಫೈನಲ್ ಆಗಿ ಹೊಸ ಒಲೆಯಲ್ಲಿ ಟೀ ಮಡಗ್ತಾ ಇದ್ದಾಳೆ ನೋಡಿ. ಒಲೆ ಹೇಗೆ ಉರಿತಾ ಇದೆ. ಆವಾಗಲೇ ಕಲ್ಲಲ್ಲಿ ಮಡಿಕೊಂಡು ಹಾಲು ಕಾಯಿಸುವಾಗ ಫುಲ್ಲು ಉರಿಯೆಲ್ಲ ಮೇಲ್ಗಡೆ ಬರ್ತಾಯಿತ್ತು. ಈಗ ಒಲೆ ನೀಟಾಗಿ ಉರಿತಾ ಇದೆ. ಸದ್ಯಕ್ಕೆ ಬಂದರೆ ಟೀ ಕಾಫಿ ಮಾಡ್ಕೊಳ್ಳೋಕ್ಕೆ ಒಂದು ಒಲೆ ಬೇಕಿತ್ತು ನೋಡಿ. ನೀಟಾಗಿ ನನ್ನ ಹೆಂಡ್ತಿ ರೆಡಿ ಮಾಡಿಕೊಟ್ಲು. ಅಪ್ಪ ಮಾಡ್ತೀನಿ. ಕೆಲಸ ಮಾಡ್ಬೇಡ ಮಾಡಿಸೋದು ಗೊತ್ತು. ಫೈನ್ ಟೀ ಅದ್ಭುತ. ಅದು ಸ್ವಲ್ಪ ತೊಳ್ದು ಇಲ್ಲಿ ಕೂತ್ಕೊಂಡು ಚೆಲ್ಬೇಡ ಅಂದಿಲ್ವಾ? ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.